ಪ್ರಾಧಿಕಾರ ಚುನಾವಣೆ ಇನ್ನೇನು ಹತ್ತಿರ ಬರ್ತಿದೆ. ಚುನಾವಣೆಗಾಗಿ 3 ಪಕ್ಷದ ನಾಯಕರು ಸಿದ್ಧತೆಯನ್ನ ನಡೆಸಿದ್ದು, ಬೆಂಗಳೂರಿನ 5 ಪಾಲಿಕೆಗಳು ಸಜ್ಜಾಗಿದೆ. ಇದೀಗ ಅಂತಿಮ ವಾರ್ಡ್ವಾರು ಮೀಸಲಾತಿಯನ್ನ ಜಿಬಿಎ ಪ್ರಕಟ ಮಾಡಿದೆ. 369 ವಾರ್ಡ್ಗಳ ಪೈಕಿ ಯಾವ್ಯಾವ ಪಾಲಿಕೆಗೆ ಎಷ್ಟು ಮೀಸಲಾತಿ ಸಿಕ್ಕಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಜಿಬಿಎ ಅಂತಿಮ ಮೀಸಲಾತಿ ಪ್ರಕಟ. 5 ಪಾಲಿಕೆಗಳಿಗೆ ಮೀಸಲಾತಿ ಸಿಕ್ಕಿದ್ದೆಷ್ಟು? ಹೌದು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ರಾಜ್ಯ ಸರ್ಕಾರ ಸಜ್ಜಾಗಿದ್ದು, ಜಿಬಿಎ ಚುನಾವಣೆ ವ್ಯಾಪ್ತಿಯ 369 ವಾರ್ಡ್ಗಳ ಅಂತಿಮ ಮೀಸಲಾತಿ ಪಟ್ಟಿಯನ್ನ ಪ್ರಕಟಿಸಿದೆ. ನಗರದ 5 ಪಾಲಿಕೆಗಳಾದ ಬೆಂಗಳೂರು ಕೇಂದ್ರ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪಾಲಿಕೆಗಳ ವಾರ್ಡ್ಗಳಿಗೆ ರಾಜ್ಯ ಸರ್ಕಾರ ಅಂತಿಮ ಮೀಸಲಾತಿ ಪ್ರಕಟಿಸಿ ಅಧಿಸೂಚನೆಯನ್ನ ಹೊರಡಿಸಿತ್ತು. ಇನ್ನು ಇದರ ಬೆನ್ನಲ್ಲೇ ಚುನಾವಣೆಗೆ 3 ಪಕ್ಷದವರು ಸಹ ಚುನಾವಣಾ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರವು ವಾರ್ಡ್ವಾರು ಇಲಾಖೆಗಳ ಅಂತಿಮ ಕರಡು ಪಟ್ಟಿಯನ್ನ ಪ್ರಕಟಿಸಿದೆ. ಈ ಕುರಿತು ಸಾರ್ವಜನಿಕರ ಕೆಲವು ಸಲಹೆ ಮತ್ತು ಸೂಚನೆ ಜೊತೆಗೆ ಸರ್ಕಾರದ ಕೆಲ ವಿಚಾರಗಳನ್ನು ಸಹ ಚರ್ಚಿಸಿ ಅಂತಿಮ ಮೀಸಲಾತಿಯನ್ನ ನಿಗದಿ ಮಾಡಲಾಗಿದೆ. ಹಾಗಾದ್ರೆ ಯಾವ ಪಾಲಿಕೆಗೆ ಎಷ್ಟು ವಾರ್ಡ್ಗಳು ಬರುತ್ತೆ ಅಂತ ನೋಡೋದಾದ್ರೆ, ಯಾವ ಪಾಲಿಕೆಗೆ ಎಷ್ಟು ವಾರ್ಡ್ಗಳು? ಬೆಂಗಳೂರು ದಕ್ಷಿಣ 72 ವಾರ್ಡ್ಗಳು, ಬೆಂಗಳೂರು ಉತ್ತರ 72 ವಾರ್ಡ್ಗಳು, ಬೆಂಗಳೂರು ಕೇಂದ್ರ 63 ವಾರ್ಡ್ಗಳು, ಬೆಂಗಳೂರು ಪಶ್ಚಿಮ 112 ವಾರ್ಡ್ಗಳು, ಬೆಂಗಳೂರು ಪೂರ್ವ 50 ವಾರ್ಡ್ಗಳು. ಮಹಿಳೆಯರಿಗೆ 50% ಮೀಸಲಾತಿ. ಜೂನ್ ಒಳಗೆ ನಡೆಯಲಿದೆಯಾ ಜಿಬಿಎ ಚುನಾವಣೆ? ಇನ್ನು ಈ ಬಾರಿಯ ಜಿಬಿಎ ಚುನಾವಣೆ ಮೀಸಲಾತಿ ಪಟ್ಟಿಯಲ್ಲಿ ಮಹಿಳೆಯರಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ಅಂತಿಮ ಪಟ್ಟಿಯಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗಿದೆ. 369 ವಾರ್ಡ್ಗಳ ಪೈಕಿ 185 ಸ್ಥಾನಗಳನ್ನ ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ. ಕರಡು ಪಟ್ಟಿಯಲ್ಲಿ ಕಂಡುಬಂದಿದ್ದ ಅಸಮತೋಲನವನ್ನ ಸರಿಪಡಿಸಿ ಸಮರ್ಪಕವಾಗಿ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ಎಂದು ಬೆಂಗಳೂರು ಪ್ರಾಧಿಕಾರ ಇದೀಗ ತಿಳಿಸಿದೆ. ಚುನಾವಣೆಯ ಕುರಿತು ರಾಜ್ಯ ಸರ್ಕಾರವು ಜೂನ್ ಅಂತ್ಯದ ಒಳಗೆ ಪಂಚಪಾಲಿಕೆಗಳ ಚುನಾವಣೆ ನಡೆಸೋದಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಸಿದೆ. ಯಾವುದೇ ಅಡೆತಡೆಗಳು ಆಗದಂತೆ ಜೂನ್ ಅಂತ್ಯದ ವೇಳೆಗೆ ಚುನಾವಣೆ ನಡೆಸುವ ಸಾಧ್ಯತೆ ಇದೆ ಎಂದು ಇದೀಗ ರಾಜ್ಯ ಸರ್ಕಾರ ಭರವಸೆಯನ್ನ ನೀಡಿದೆ. ಬಹುಕಾಲದಿಂದ ಮುಂದೂಡಿಕೆಯಾಗಿದ್ದ ಜಿಬಿಎ ಚುನಾವಣೆ ಇದೀಗ ಅಂತಿಮ ಘಟ್ಟವನ್ನ ತಲುಪಿದ್ದು, ಈ ಅಂತಿಮ ಕರಡು ಮೀಸಲು ಪಟ್ಟಿಯ ಅನುಸಾರ ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ನಡೆಯುವ ಸಾಧ್ಯತೆ ಇದೆ.